ನಮಸ್ಕಾರ, ನಾನು ಬಿಆರ್ ನಾಯ್ಡು. ಬಿಜೆಪಿಗೆ ಮೊದಲಿನಿಂದಲೂ ಒಂದು ಚಾಲಿ ಇದೆ. ಯಾರಾದರೂ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ, ಅಕ್ರಮ, ಹಗರಣಗಳ ಆರೋಪ ಮಾಡಿದ್ರೆ ಬಿಜೆಪಿ ಅದನ್ನು ನಿರಾಕರಿಸಲು ಹೋಗುವುದಿಲ್ಲ. ತಾನು ಮಾಡಿಲ್ಲ ಎಂದು ಹೇಳುವುದೂ ಇಲ್ಲ. ಆದರೆ ತನ್ನ ಮೇಲೆ ಆರೋಪ ಮಾಡಿದವರ ಮೇಲೆ ಸತತವಾಗಿ ಸುಳ್ಳು ಆರೋಪಗಳನ್ನು ಮಾಡಲು ಶುರು ಮಾಡುತ್ತದೆ. ಬಿಜೆಪಿ ಬಾರಿಸುವ ತುತ್ತೂರಿಗೆ ತಾಳ ಹಾಕಲು ಇರುವ ಗೋಧಿ ಮೀಡಿಯಾಗಳು ಅದನ್ನು ಹಗಲು ರಾತ್ರಿ ತಲೆಚಿಟ್ಟು ಹಿಡಿಯುವಂತೆ ಬಿತ್ತರಿಸಿ ಜನರ ಮನಸ್ಸಿನಲ್ಲಿ ಸುಳ್ಳನ್ನೇ ನಿಜದ ರೀತಿಯಲ್ಲಿ ಬಿಂಬಿಸುತ್ತದೆ. ಈಗ ಸದ್ಯದ ಪರಿಸ್ಥಿತಿ ನೋಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಬಿಜೆಪಿಗೆ ಮುಖಭಂಗವಾಗಿದೆ. ಇದನ್ನು ಮರೆಮಾಚಿಕೊಳ್ಳಲು ಪ್ರಧಾನಿ ಮೋದಿ ಇನ್ಸ್ಟಾಗ್ರಾಂ ಮೊರೆ ಹೋಗಿದ್ದಾರೆ. जंतर मंतर पर जो कुछ भी हुआ, फ्रेंड्स, विद्यार्थियों के भविष्य के लिए विश्वस्त परीक्षा पद्धति. ಪ್ರತಿದಿನ ರಾತ್ರಿ ಮಲಗುವ ಹೊತ್ತಲ್ಲಿ ಹಲೋ ಫ್ರೆಂಡ್ಸ್ ಎಂಬ ಹೊಸ ಗಾನ ಶುರು ಹಚ್ಚಿಕೊಂಡಿದ್ದಾರೆ. ಇದು ಇಷ್ಟಕ್ಕೆ ನಿಂತಿಲ್ಲ. ಬಿಜೆಪಿ ನಾಯಕರು ಪಂಜಾಬ್ನಲ್ಲಿ ನಡೆದ ಪರೀಕ್ಷಾ ಅಕ್ರಮವನ್ನು ಇಂಟರ್ ನ್ಯಾಷನಲ್ ಲೆವೆಲ್ ವಿಷಯ ಎಂಬಂತೆ ಬಿಂಬಿಸುತ್ತಾ ಗುಲ್ಲೆಬ್ಬಿಸಲು ಶುರು ಮಾಡಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕಾಕ್ರೋಚ್ ಪಾರ್ಟಿಯ ಅಭಿಜಿತ್ ದಿಪ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರನ್ನು ಟಾರ್ಗೆಟ್ ಮಾಡಲು ಶುರು ಮಾಡಿರುವ ಬಿಜೆಪಿ, ನೀವು ಪಂಜಾಬ್ ಶಿಕ್ಷಣ ಮಂತ್ರಿಯ ರಾಜೀನಾಮೆ ಕೇಳುವುದಿಲ್ಲವೇ ಎಂದು ಬೊಬ್ಬಿರಿಯುತ್ತಿದೆ. ಯಾವುದನ್ನು ಯಾವುದಕ್ಕೆ ಹೋಲಿಸಬೇಕೆಂಬ ಕನಿಷ್ಠ ಜ್ಞಾನವೂ ಇಲ್ಲದಿರುವ ಬಿಜೆಪಿ ಬುದ್ಧಿವಂತ ಶಿಖಾಮಣಿಗಳೇ ಇಲ್ಲಿ ನೋಡಿ. ಈಗ ಪಂಜಾಬ್ ದೇಶದಲ್ಲೇ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯಗಳಲ್ಲಿ ಒಂದು ಎಂಬ ವಿಷಯವೇ ಬಿಜೆಪಿಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮತ್ತು ಎನ್ಸಿಆರ್ಟಿ ನಡೆಸಿರುವ ಪರಖ್ ರಾಷ್ಟ್ರೀಯ ಸರ್ವೇಕ್ಷಣಾ ಎಂಬ ಅಸೆಸ್ಮೆಂಟ್ ನಲ್ಲಿ ಟಾಪ್ 10 ರಾಜ್ಯಗಳ ಪೈಕಿ ಪಂಜಾಬ್ ಮೊದಲ ಸ್ಥಾನದಲ್ಲಿದೆ. ಶಿಕ್ಷಣ ಸಚಿವಾಲಯವು ಖುದ್ದಾಗಿ ತಾನೇ ನಡೆಸಿರುವ ಸಮೀಕ್ಷೆಯಲ್ಲಿ ಪಂಜಾಬ್ ಮತ್ತು ಚಂಡೀಗಢ ರಾಜ್ಯಗಳಿಗೆ ಮೊದಲ ಸ್ಥಾನ ನೀಡಿದೆ. ಇಷ್ಟೇ ಅಲ್ಲ, ಪಂಜಾಬ್ನ ಶಾಲೆಗಳ ಪೈಕಿ 99% ಶಾಲೆಗಳಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇದೆ. ಜೊತೆಗೆ 80% ಶಾಲೆಗಳಲ್ಲಿ ಸ್ಮಾರ್ಟ್ ಕಲಿಕಾ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇವಿಷ್ಟು ವಿವರಗಳನ್ನು ಕೇಂದ್ರ ಸರ್ಕಾರವೇ ನೀತಿ ಆಯೋಗದ ವೆಬ್ಸೈಟ್ ನಲ್ಲಿ ಉಲ್ಲೇಖಿಸಿದೆ. ಈಗ ಪಂಜಾಬ್ನಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಸರಿಯಿಲ್ಲ, ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿಯವರು ಅರಚಾಡುತ್ತಿದ್ದಾರೆ. ಅಲ್ಲಿನ ಶಿಕ್ಷಕರ ಗುಣಮಟ್ಟ ಎಷ್ಟರ ಮಟ್ಟಿಗೆ ಸುಧಾರಣೆ ಹೊಂದಿದೆ ಎಂದರೆ, ಶಿಕ್ಷಕರನ್ನು ಆಧುನಿಕ ಶೈಕ್ಷಣಿಕ ಪದ್ಧತಿಗಳ ಬಗ್ಗೆ ಹೆಚ್ಚಿನ ಅರಿವಿಗಾಗಿ ಫಿನ್ಲೆಂಡ್ ಮತ್ತು ಸಿಂಗಾಪುರಕ್ಕೆ ಪ್ರವಾಸ ಕಳಿಸಲಾಗುತ್ತಿದೆ. ಉನ್ನತ ಶಿಕ್ಷಣದಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಎನಿಸಿಕೊಂಡಿರುವ ಕರ್ನಾಟಕದ ಮೇಲೂ ಬಿಜೆಪಿ ಇದೇ ರೀತಿ ಸುಳ್ಳು ಆರೋಪಗಳನ್ನು ಮಾಡುವ ದಿನಗಳು ದೂರವಿಲ್ಲ. ಸುಳ್ಳಿನಲ್ಲೇ ಅರಮನೆ ಕಟ್ಟುವ ಬಿಜೆಪಿ. ಈ ರೀತಿಯ ಕುತಂತ್ರಗಳನ್ನು ನೀವು ಪಟ್ಟಿ ಮಾಡಬಹುದೇ? ನಿಮಗೆ ಗೊತ್ತಿರುವ ಬಿಜೆಪಿಯ ಅತಿದೊಡ್ಡ ಸುಳ್ಳು ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ ಬಿಆರ್ ನಾಯ್ಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.